ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ವಿಷಯ ಈಗಾಗಲೇ ತಿಳಿಸಿದ್ದಾರೆ. ಮುಂದೆ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ. ಅದರದ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ. ಪ್ರತಿಯೊಂದು ಬೂತಲ್ಲೂ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನು ನಮ್ಮ ಗಮನಕ್ಕಾದರೂ ತನ್ನಿ, ಇಲ್ಲ ನೀವೇ ಸೇರಿಸಿದ್ರು ಸರಿ. ಯಾಕಂದರೆ ಈಗ ಡಿಸೆಂಬರ್ 5ನೇ ತಾರೀಕೇನೋ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರಿಸ್ಬೇಕಾಗತ್ತೆ. ಅವ್ರಿಗೆ ವೋಟಿಂಗ್ ಪವರ್ ಬರಬೇಕಾದ್ರೆ ನಾವು ನಿಮ್ಮ ಬೂತಲ್ಲಿ ಯಾರ್ಯಾರಿದ್ದಾರೆ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಫಾಲೋಅಪ್ ಮಾಡ್ತೀವಿ, ನಮ್ಮ ಗಮನಕ್ಕೆ ತನ್ನಿ. ಅದೇ ರೀತಿ ಈಗ ನಾರಾಯಣ ಸಾಮಣ್ಣವರು 2 ವಿಷಯ ಹೇಳಿದ್ರು. ಇಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಇದೆ ಅಂತ. ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ರೀತಿ ಇದೆ. ದಯವಿಟ್ಟು ಕ್ಷಮಿಸಬೇಕು. ನಾನು 2 ವಿಷಯಗಳು ಪಕ್ಷದ ಸಂಘಟನೆ ಬಗ್ಗೆ 2 ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮದು ಸರ್ಕಾರ ಇದೆ. ನಾವು ನಾಮಿನೇಷನ್ ಬಗ್ಗೆ ನಾವು 3-4 ಸಲ ನಾವು ಕೊಟ್ಟಿದ್ದೀವಿ, ಲಿಸ್ಟ್ ಕೊಟ್ಟಿದ್ದೀವಿ. ಆದರೆ ಕೆಲವುಗೆ ಮಾತ್ರ ಬಂದಿಲ್ಲ. ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ. ಕೆಲವು ಮಾತ್ರ ಇನ್ನು ಮಿಕ್ಕಿದ್ದು ಬಂದಿಲ್ಲ ಅಂತ. ದಯವಿಟ್ಟು ಅದನ್ನು ಗಮನ ಕೊಟ್ಟು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂತ ನಾನು ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮಲ್ಲಿ ಈಗ ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಪಕ್ಷದಲ್ಲಿ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ 5 ಕಾರ್ಯಕ್ರಮಗಳ ಹೆಸರುಗಳು ಹೇಳ್ತೀನಿ. 1ನೇದು ದೀರ್ಘ ಸುಮಂಗಲಿ ಭವ, 2ನೇದು ಮಾತೃದೇವ ಭವ, 3ನೇದು ಆಚಾರ್ಯ ದೇವ ಭವ, 4ನೇದು ಕಾಯಕ ದೇವ ಭವ ಮತ್ತು 5ನೇದು ಜೀವ ಸಂಜೀವನಿ ಅಂತ 5 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ನಾವು ಈ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ಗೆ ಲೀಡರ್ಗಳು ಒಂದು 500 ಜನ ಆದರೂ ನಮಗೆ ಅವಶ್ಯಕತೆ ಇರುತ್ತೆ. ಅದರಿಂದ ನಾವು ಎವ್ರಿ ಮಂತು ನಾವು ಪ್ರೋಗ್ರಾಮ್ಗಳು ಮಾಡೋದ್ರಿಂದ ನಮಗೆ ಈ ಸಂಘಟನೆ ಮಾಡೋಕ್ಕೆ ನಮಗೆ ಲೀಡರ್ಗಳು ತುಂಬ ಅವಶ್ಯಕತೆ. ಈಗ ಮುಂಚೂಣಿ ಘಟಕಗಳು ನಾವು ಫಿಲಪ್ ಮಾಡೋಕ್ಕೆ ಕೂಡ ನಮಗೆ ತೊಂದರೆ ಆಗ್ತಾಯಿದೆ. ಇದು ತಮ್ಮ ಗಮನಕ್ಕೆ ತರ್ತೀವಿ. ನಮಗೆ ಈ ಅಧ್ಯಕ್ಷರದು, ಈ ಮುಂಚೂಣಿ ಘಟಕಗಳದು ಮತ್ತು ನಾಮಿನೇಟ್ ಪೋಸ್ಟ್ಗಳು ದಯವಿಟ್ಟು ನಮಗೆ 1 ತಿಂಗಳ ಒಳಗಡೆ ನೀವೇ ಮುತುವರ್ಜಿ ವಹಿಸಿ ಇದೆಲ್ಲ ತುಂಬಿಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.